ಸ್ನೇಹಿತರೆ ನಮಸ್ತೆ. ಮತ್ತೆ ನಮಗೆ RDT ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ RDT ಡ್ರೈವಿಂಗ್ ಟ್ಯುಟೋರಿಯಲ್ನ ಕ್ಲಾಸ್ ಏನಿದೆ ಅಂದರೆ ಡ್ರೈವಿಂಗ್ ಕ್ಲಾಸ್ 1 ರಿಂದ 6 ವರೆಗೂ ನೀವು ನೋಡಿದಿರಾ ಅಂತ ಹೇಳಿದ್ರೆ ನೀವು ಪರ್ಫೆಕ್ಟ್ ಆಗಿ ರೆಡಿ ಇದ್ದೀರಾ. ಫಸ್ಟ್ ಗೇರ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಮೂವ್ ಮಾಡೋದಕ್ಕೆ ಆಲ್ಮೋಸ್ಟ್ ರೆಡಿ ಇದ್ದೀರಾ. ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಮೂವ್ ಮಾಡ್ಕೊಂಡು ಆದಮೇಲೆ ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ಗೆ ಎಂಗೇಜ್ ಮಾಡಿಕೊಂಡು ಮೂವ್ ಮಾಡೋದು, ಹಾಗೆ ಅದ್ರ ಜೊತೆಗೆ ನಾವು ಸ್ಟೇರಿಂಗನ್ನು ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದಂತ ಈ ಡ್ರೈವಿಂಗ್ ಕ್ಲಾಸಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ತಪ್ಪದೆ ನೋಡಿ. ಹಾಗೇನಾದ್ರೂ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದೀರಿ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ಕಾಣೋ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ದಿನ ನಾನು ಮಾಡಿದ ಎಫರ್ಟ್ ಅಮೌಂಟ್ ಡೈರೆಕ್ಟ್ ಮೊಬೈಲ್ಗೆ ರೀಚ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನೋಡೋಣ ಫಸ್ಟ್ ಗೇರ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಮೂವ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಗೇರ್ಗೆ ಯಾವ ಟೈಮ್ನಲ್ಲಿ ನಾವು ಎಂಗೇಜ್ ಮಾಡಬೇಕು, ಹಾಗೆ ಸೆಕೆಂಡ್ ಗೇರ್ ಎಂಗೇಜ್ ಮಾಡಬೇಕಾದ್ರೆ ಯಾವ ರೀತಿ ಪರ್ಫೆಕ್ಟ್ ಆಗಿ ಎಂಗೇಜ್ ಮಾಡೋದು, ಹಾಗೆ ಅದ್ರ ಜೊತೆಗೆ ಇವತ್ತಿನ ಮೇನ್ ಟಾಪಿಕ್ ಬಂದ್ಬಿಟ್ಟು ಸ್ಟೇರಿಂಗ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ ನೋಡೋಣ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಟೈಮಲ್ಲಿ ನಾವು ಕಲಿತಿರ್ಬೇಕಾದ್ರೆ ನಾವು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಫಸ್ಟ್ ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಟರ್ನ್ ತಗೊಳ್ಳಿ ಅಥವಾ ಸ್ವಲ್ಪ ಮಟ್ಟಿಗೆ ರೈಟ್ ಟರ್ನ್ ತಗೊಳ್ಳಿ ಅಂತ ತಕ್ಷಣ ಏನು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಸ್ಟೇರಿಂಗನ್ನು ಈ ರೀತಿ ಪೂರ್ತಿ ಹಿಂಗೆ ಟರ್ನ್ ಮಾಡ್ಬಿಡ್ತಾರೆ. ಈ ರೀತಿ ಹಿಂಗೆ ಮಾಡ್ತಾ ಉಳಿದ್ಬಿಡ್ತಾರೆ. ಸ್ಟಾರ್ಟಿಂಗ್ ಕಲಿತಿರ್ಬೇಕಾದ್ರೆ ನಾನು ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಗೇರ್ ಎಂಗೇಜ್ ಮಾಡ್ತೇನೆ. ಫಸ್ಟ್ ಗೇರ್ಗೆ ಎಂಗೇಜ್ ಆಗಿದೆ. ಈಗ ನಾನು ಗಾಡಿನ ಮೂವ್ ಮಾಡೋಕಂದ್ರೆ ಫಸ್ಟ್ ನಿಮ್ಗೆ ಹೇಳಿದಾಗೆ ಗಾಡಿ ಬಂದ್ಬಿಡ್ದಾಗ ಮೂವ್ ಮಾಡೋದು ಹೇಗೆ ಅಂತ ಆಲ್ಮೋಸ್ಟ್ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ನಾನು ಫಸ್ಟು ಸೀಟ್ ಬೆಲ್ಟ್ ಹಾಕೊಂಡ್ಬಿಡ್ತೇನೆ. ಆ್ಯಕ್ಚುಲಿ ಇಲ್ಲಿ ಆಲ್ಮೋಸ್ಟ್ ಎಕ್ಸಲೇಟರ್ ಪೆಡಲನ್ನು ಯೂಸ್ ಮಾಡೋದನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡೋಣ. ಈಗ ನಾನು ಕ್ಲಚನ್ನು ಸ್ಲೋಲಿ ಆಗಿ ರಿಲೀಸ್ ಮಾಡ್ತಾ ಇದ್ದೇನೆ. ನಾನು ಸ್ಟೇರಿಂಗನ್ನು ನೋಡಿ ಈ ರೀತಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ನಾನು 2 ಕೈಯಿಂದ ಹಿಡ್ಕೊಂಡಿದ್ದೇನೆ. ಹಾಗೆ ಬಂದ್ಬಿಟ್ಟು ಇಲ್ಲಿ ಪೊಸಿಷನ್ ನಾನು ಯಾವ ರೀತಿ ಹಿಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ 10-2 ಪೊಸಿಷನ್ ಹಿಡ್ಕೊಂಡಿದ್ದೇನೆ. ನಾನು ಮೊದಲೇ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಸ್ಟೇರಿಂಗನ್ನು ಹೋಲ್ಡ್ ಮಾಡಬೇಕಾದ್ರೆ 2 ರೀತಿಯಲ್ಲಿ ಹೋಲ್ಡ್ ಮಾಡ್ಬೋದು. ಒಂದು 9-3 ಪೊಸಿಷನ್, ಇನ್ನೊಂದು ಬಂದ್ಬಿಟ್ಟು 10-2 ಪೊಸಿಷನ್. ಈಗ ನಾನು ನಿಮಗೆ ಪ್ರಿಫರ್ ಮಾಡೋದು ಸ್ಟಾರ್ಟಿಂಗ್ ಟೈಮಲ್ಲಿ ಕಲಿತಿದ್ದೀರಾ ಅಂತ ಹೇಳಿದ್ರೆ 10-2 ಪೊಸಿಷನ್ ಹಿಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾವು ಆಪರೇಟ್ ಮಾಡೋದಕ್ಕೆ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ಹಾಗೆ ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡ್ಬೋದು. ನಾನು ಲೆಫ್ಟ್ ಹ್ಯಾಂಡ್ ಬಂದ್ಬಿಟ್ಟು 10 o'clock ಪೊಸಿಷನ್, ಹಾಗೆ ರೈಟ್ ಹ್ಯಾಂಡ್ ಬಂದ್ಬಿಟ್ಟು 2 o'clock ಪೊಸಿಷನ್ ಹಿಡ್ಕೊಂಡಿದ್ದೇನೆ. ಕ್ಲಚನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಿ ನಾನೀಗ ಮೂವ್ ಮಾಡ್ತೇನೆ. ಮತ್ತು ನಿಮಗೆ ಡಿಸ್ಕ್ಲೇಮರ್ ಹೇಳೋದು ಅಂತ ಹೇಳಿದ್ರೆ ಫಸ್ಟ್ ನೀವು ಓಪನ್ ಗ್ರೌಂಡಲ್ಲೇ ನೀವು ಕಲಿತಿದ್ದೀರಾ ಅಂತ ಹೇಳಿದ್ರೆ, ಅಂದರೆ ಆ್ಯಕ್ಚುಲಿ ಫಸ್ಟ್ ಡೇ ನೀವು ಮೂವ್ ಮಾಡೋದು ಕಲಿತಿದ್ದೀರಾ ಅಂತ ಹೇಳಿದ್ರೆ ಅದು ಓಪನ್ ಗ್ರೌಂಡಲ್ಲೇ ಕಲಿತಿರ್ತೀರಾ. ಸೊ ಹೀಗಾಗಿ ಫಸ್ಟ್ ನಾವು ಏನು ಪ್ರಾಕ್ಟೀಸ್ ಮಾಡಬೇಕು ಸ್ಟೇರಿಂಗನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಟೈಮಲ್ಲಿ ಕೆಲವರು ಏನು ಮಾಡ್ಬಿಡ್ತಾರೆ ಅಂದರೆ ಸ್ಟೇರಿಂಗನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಲೆಫ್ಟ್ ರೈಟ್ ಟರ್ನ್ ತಿರುಗೋದು, ಪೂರ್ತಿಯಾಗಿ ಕಟ್ ಮಾಡೋದು, ಯೂ ಟರ್ನ್ ತೊಗೊಳ್ಳೋದು, ಆ ರೀತಿಯಾಗೆಲ್ಲ ಪ್ರಾಕ್ಟೀಸ್ ಮಾಡ್ಬಾರ್ದು. ಯಾಕಂದರೆ ನಾವು ಈಗ ಕಲಿತಿದ್ದೇವೆ, ಲರ್ನಿಂಗ್ ಸ್ಟೇಜಲ್ಲಿ ಬಿಗಿನಿಂಗ್ ಸ್ಟೇಜಲ್ಲಿ ಇದೀವಿ ಅಂತ ಹೇಳಿದ್ರೆ ನಾವು ಸ್ಲೋ ಆಗಿ ಕಲಿಬೇಕು. ಒಂದೇ ದಿನದಲ್ಲಿ ಎಲ್ಲ ಕಲ್ತು ಬಿಡೋಕೆ ಆಗಲ್ಲ ಡ್ರೈವಿಂಗನ್ನು. ಸೊ ಫಸ್ಟ್ ಡೇ ನೀವು ಮೂವ್ ಮಾಡಬೇಕಾದ್ರೆ ಅಥವಾ ಸ್ಟೇರಿಂಗ್ ಕಂಟ್ರೋಲ್ ಕಲಿಬೇಕಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ನಾವು ಏನು ಕಲಿಬೇಕಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಸ್ಟ್ರೇಟಾಗಿ ಹೋಗ್ತಿದೆಯಾ ಇಲ್ಲ, ಸ್ಟ್ರೇಟಾಗಿ ಗಾಡಿನ ಮೂವ್ ಮಾಡೋ ಹಾಗೆ ಗಾಡಿಗೆ ಡೈರೆಕ್ಷನ್ ಕೊಡೋದನ್ನ ನಾವು ಫಸ್ಟ್ ಕಲಿಬೇಕು. ಸ್ಟ್ರೇಟ್ ಆಗಿ ಮೂವ್ ಮಾಡೋಕ್ಕೆ ನಾವು ಯಾವ ರೀತಿಯಾಗಿ ಡೈರೆಕ್ಷನ್ ಕೊಡೋದು ಸ್ಟೇರಿಂಗನ್ನು ಯೂಸ್ ಮಾಡ್ಕೊಂಡು ಅಂತ. ಈಗ ನಾನು ಮೂವ್ ಮಾಡ್ತಿದ್ದೀನಿ ನೋಡಿ, 10-2 ಪೊಸಿಷನ್ ಇಟ್ಕೊಂಡಿದ್ದೇನೆ. ಸ್ಟೇರಿಂಗ್ ವೀಲನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವು ಗಾಡಿನ ಸ್ಟ್ರೇಟಾಗಿ ಹೋಗೋಕ್ಕೆ ಡೈರೆಕ್ಷನ್ ಕೊಡೋದು ಯಾವ ರೀತಿ ಅಂತ ಫಸ್ಟ್ ಕಲಿಯೋಣ. ಅದಾದಮೇಲೆ ಬಂದ್ಬಿಟ್ಟು ಸ್ಟೇರಿಂಗನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡೋದು, ಅಂದರೆ ಯೂ ಟರ್ನ್ ತೊಗೊಳೋದಾಗಿರ್ಬೋದು ಅಥವಾ 90 ಡಿಗ್ರಿ ಟರ್ನ್ ತೊಗೊಳೋದು, ಅದನ್ನು ನಾವು ಕಲಿಬೋದು ನೆಕ್ಸ್ಟ್ ಬಂದ್ಬಿಟ್ಟು. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಯಾಕೆ ಇದನ್ನು ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಟೈಮ್ ನಾವು ಕಲಿತಿರ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಟರ್ನ್ ತೊಗೊಳ್ಳಿ ಅಂತ ತಕ್ಷಣ ಏನು ಮಾಡ್ಬಿಡ್ತಾರೆ ಅಂತ ಈ ಸ್ಟೇರಿಂಗ್ ಈ ರೀತಿ ಇಟ್ಕೊಂಡ್ರೆ ಪೂರ್ತಿಯಾಗಿ ಹಿಂಗೆ ಟರ್ನ್ ಮಾಡಿಬಿಡ್ತಾರೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ರೈಟ್ ಟರ್ನ್ ತೊಗೊಳ್ಳೋ ತಕ್ಷಣ ಪೂರ್ತಿಯಾಗಿ ಈ ರೀತಿಯಾಗಿ ಟರ್ನ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಬಂದ್ಬಿಟ್ಟು ಆ್ಯಕ್ಚುಲಿ ಆ ರೀತಿಯಾಗಿರಲ್ಲ. ಯಾಕಂದರೆ ಪವರ್ ಸ್ಟೇರಿಂಗ್ ಇರೋದ್ರಿಂದ ಈಗ ಬರುವಂಥ ಎಲ್ಲ ಗಾಡಿಗಳಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಸ್ಟೇರಿಂಗನ್ನು ಈ ರೀತಿಯಾಗಿ ಸ್ವಲ್ಪ ಲೆಫ್ಟಿಗೆ ಅಥವಾ ಸ್ವಲ್ಪ ಲೆಫ್ಟು ಅಥವಾ ಸ್ವಲ್ಪ ರೈಟಿಗೆ ಎಳೆದ್ರಿ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ಪೂರ್ತಿ ಕಂಪ್ಲೀಟಾಗಿ ಟರ್ನ್ ಆಗಿಬಿಡುತ್ತೆ. ಹಾಗಾಗಿ ತುಂಬ ಪರ್ಫೆಕ್ಟಾಗಿ ತುಂಬ ಡೀಸೆಂಟಾಗಿ ಹ್ಯಾಂಡಲ್ ಮಾಡಬೇಕು ಸ್ಟೇರಿಂಗನ್ನು. ಓಕೆನಾ? ಸೊ ಈಗ ನಾನು ಗಾಡಿನ ಮೂವ್ ಮಾಡ್ತೇನೆ. ಗಾಡಿ ಮೂವ್ ಆಗ್ತಾ ಇದೆ. ಸ್ಟೇರಿಂಗ್ ನಾನು 10-2 ಪೊಸಿಷನ್ ಇಟ್ಕೊಂಡಿದ್ದೇನೆ. ನಾನು ಮೊದಲೇ ಹೇಳಿದಾಗೆ ನಾನು ಇಲ್ಲಿ ನಿಮ್ಗೆ ಫಸ್ಟ್ ನೀವು ಕಲಿಬೇಕಾಗಿರೋದು ಸ್ಟೇರಿಂಗ್ ಕಂಟ್ರೋಲ್ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಸ್ಟ್ರೇಟಾಗಿ ಹೋಗ್ತಿದೆಯಾ ಇಲ್ವೋ. ಸೊ ಗಾಡಿಗೆ ಸ್ಟ್ರೇಟಾಗಿ ಹೋಗುವ ಹಾಗೆ ನಾವು ಡೈರೆಕ್ಷನ್ ಕೊಡೋದನ್ನು ಕಲಿಬೇಕು ಫಸ್ಟ್ ಸ್ಟೇರಿಂಗ್ ಲೆಸನಲ್ಲಿ, ಆಯಿತಾ? ಈಗ ನೋಡಿ ಗಾಡಿ ಬಂದ್ಬಿಟ್ಟು ಸ್ಟ್ರೇಟಾಗಿ ಹೋಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಬೇಕು. ಇನ್ ಕೇಸ್ ನಾನು ಸ್ವಲ್ಪ ಮಟ್ಟಿಗೆ ಈ ರೀತಿಯಾಗಿ ರೈಟ್ ಸೈಡ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಸ್ವಲ್ಪ ಮಟ್ಟಿಗೆ ರೈಟ್ ಸೈಡ್ ಹೋಗ್ತಾ ಇದೆ ಅಲ್ವಾ. ಸೊ ಸ್ಟೇರಿಂಗನ್ನು ಸ್ವಲ್ಪ ಮಟ್ಟಿಗೆ ಲೆಫ್ಟಿಗೆ ಟರ್ನ್ ತೊಗೋಬೇಕು, ಸ್ವಲ್ಪ ಮಟ್ಟಿಗೆ ಲೈಟಾಗಿ ಟರ್ನ್ ತೊಗೋಬೇಕು. ಪೂರ್ತಿಯಾಗಿ ಹಿಂಗೆ ಟರ್ನ್ ಮಾಡಿಬಿಡ್ಬಾರ್ದು. ಈ ರೀತಿ ಹಿಂಗೆ ಟರ್ನ್ ಮಾಡೋಕ್ಕೆ ಹೋಗ್ಬಿಡ್ಬಾರ್ದು. ಫಸ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಸ್ಟೇರಿಂಗ್ ಬಂದ್ಬಿಟ್ಟು ಸ್ಟ್ರೇಟ್ ಆಗಿರಬೇಕು ಈ ರೀತಿಯಾಗಿ. ಸೊ ಸ್ಟ್ರೇಟಾಗಿ ನಾವು ಹ್ಯಾಂಡಲ್ ಮಾಡ್ಕೊಂಡಿರ್ಬೇಕು. 10-2 ಪೊಸಿಷನ್ ಇಟ್ಕೊಂಡ್ಬಿಟ್ಟು ಈ ರೀತಿ ಸ್ಟ್ರೇಟಾಗಿ ಸ್ಲೋ ಆಗಿ ಹೋಗ್ಬಿಟ್ಟು ಗಾಡಿನ ನೀವು ಇಲ್ಲಿ ಜಲ್ದಿ ಅಥವಾ ಅವಸರವಾಗಿ ಕಲಿಯೋಕ್ಕೆ ಆಗಲ್ಲ. ಸ್ಲೋಲಿ ಆಗಿ ನಾವು ಡ್ರೈವಿಂಗನ್ನು ಕಲಿಬೇಕಾಗುತ್ತೆ. ನಮ್ಮ ಗಾಡಿ ಬಂದ್ಬಿಟ್ಟು ಸ್ಟ್ರೇಟಾಗಿ ಹೋಗ್ತಿದ್ದೀರಾ ಅಂತ ನಾವು ಫಸ್ಟ್ ಬಂದ್ಬಿಟ್ಟು ಅಬ್ಸರ್ವ್ ಮಾಡಬೇಕು. ಇವತ್ತಿನ ಸ್ಟೇರಿಂಗ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಫಸ್ಟ್ ಇದೇ ಮೆಥಡನ್ನು ನೀವು ಫಾಲೋ ಮಾಡಬೇಕು. ಗಾಡಿನ ಸ್ಟ್ರೇಟಾಗಿ ಹೋಗೋಕ್ಕೆ ನಾವು ಡೈರೆಕ್ಷನ್ ಕೊಡೋದನ್ನ ಫಸ್ಟ್ ಕಲಿಬೇಕು. ಸ್ಟ್ರೇಟಾಗಿ ಹೋಗ್ತಾ ಇದೆ ಗಾಡಿ ಅಲ್ವಾ. ಈಗ ಹೀಗೆ ಸ್ಟ್ರೇಟಾಗಿ ನಾನು ಹೋದೆ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತೀವಿ ನಾವು ಆ ಲೈಟ್ ಕಂಬ ಹತ್ರ ಹೋಗ್ತೀವಿ. ಸೊ ಈಗ ಏನು ಮಾಡಬೇಕು, ಸ್ವಲ್ಪ ಮಟ್ಟಿಗೆ ನನಗೆ ರೈಟ್ ಬರ್ಬೇಕು ಟರ್ನ್ ಅಲ್ವಾ, ರೈಟ್ ಟರ್ನ್ ತೊಗೋಬೇಕು. ಸ್ವಲ್ಪ ಮಟ್ಟಿಗೆ ರೈಟ್ ಬರ್ಬೇಕು ಗಾಡಿ. ಸೊ ಅವಾಗ ಏನು ಮಾಡಬೇಕು, ಸ್ವಲ್ಪ ಮಟ್ಟಿಗೆ ಸ್ಟೇರಿಂಗ್ ನೋಡಿ ತುಂಬ ಲೈಟಾಗಿ, ನಿಮಗೆ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಫೋಕಸ್ ಆಗ್ತಿದೆ ಅಲ್ಲೋ ಗೊತ್ತಿಲ್ಲ, ಸೊ ಲೈಟಾಗಿ ಟರ್ನ್ ತೊಗೋಬೇಕು. ಟರ್ನ್ ಆದ ತಕ್ಷಣ ಇಮಿಡಿಯೇಟಾಗಿ ಮತ್ತೆ ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೋಬೇಕು ಈ ರೀತಿಯಾಗಿ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ
ಟರ್ನ್ ತೊಗೊಂಡ ತಕ್ಷಣ ರೈಟ್ ಟರ್ನ್ ತೊಗೊಂಡ್ರೆ ಸ್ಟೇರಿಂಗನ್ನು ಹಾಗೆ ಇಟ್ಕೊಂಡ್ಬಿಡ್ತಾರೆ, ಸ್ಟೇರಿಂಗನ್ನು ವಾಪಸ್ ತರಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ರೈಟ್ ಟರ್ನ್ ತೊಗೊಂಡ್ರೆ ಅಷ್ಟೇ ನಮ್ಮ ಗಾಡಿ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಸ್ಟ್ರೇಟ್ ಆಯ್ತು ಅಂತ ತಕ್ಷಣ ನಾವು ಸ್ಟೇರಿಂಗನ್ನು ಮತ್ತು ಸ್ಟೇರಿಂಗನ್ನು ಸ್ಟ್ರೇಟ್ ಪೊಸಿಷನ್ಗೆ ತಂದುಬಿಡ್ಬೇಕು ಈ ರೀತಿಯಾಗಿ. ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಮಟ್ಟಿಗೆ ರೈಟ್ ಟರ್ನ್ ತೊಗೊಂಡು ತೋರಿಸ್ತಾನೆ, ಸ್ವಲ್ಪ ರೈಟ್ ತೊಗೊಳ್ತೀನಿ ಸ್ಟೇರಿಂಗನ್ನು. ಸೊ ಗಾಡಿ ಮುಟ್ಟಿಗೆ ಸೆಂಟ್ರ್ ಬಂತಲ್ವ, ಈಗ ನಾನು ಟೈಮ್ ಸ್ಟೇರಿಂಗನ್ನು ಇಮಿಡಿಯೇಟಾಗಿ ಸ್ಟ್ರೇಟ್ ಮಾಡ್ಕೋಬೇಕು ಈ ರೀತಿಯಾಗಿ. ಅಂದರೆ ನಾವು ಎಷ್ಟು ರೈಟಿಗೆ ಟರ್ನ್ ತೊಗೊಂಡಿದ್ದು ಕಟ್ ಮಾಡಿದ್ವಿ ಸ್ಟೇರಿಂಗನ್ನು, ಸೊ ಅಷ್ಟೇ ಮತ್ತೆ ಲೆಫ್ಟಿಗೆ ಟರ್ನ್ ಮಾಡಬೇಕು, ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೋಬೇಕು. ನಮ್ಮ ಗಾಡಿನ ಸ್ಟ್ರೇಟ್ ಪೊಸಿಷನ್ಗೆ ಸ್ಟ್ರೇಟಾಗಿ ಹೋಗೋಕ್ಕೆ ಡೈರೆಕ್ಟ್ ಮಾಡ್ಬೇಕು ಈ ರೀತಿಯಾಗಿ. ನೋಡಿ ಗಾಡಿ ಬಂದ್ಬಿಟ್ಟು ಸೆಂಟ್ರ್ ರೋಡಲ್ಲಿ ಸ್ಟ್ರೇಟಾಗಿ ಹೋಗ್ತಾ ಇದೆ. ಈಗ ನನಗೆ ಸ್ವಲ್ಪ ಮಟ್ಟಿಗೆ ಲೆಫ್ಟ್ ತಗೋಬೇಕು, ನಾವೇನು ಮಾಡ್ತೀನಿ ಸ್ಟೇರಿಂಗ್ ಸ್ವಲ್ಪ ಮಟ್ಟಿಗೆ ನೋಡಿ ಲೆಫ್ಟ್ ತೊಗೋತೀನಿ, ಸ್ವಲ್ಪ ಲೆಫ್ಟ್ ಲೈಟಾಗಿ. ಸೊ ಈಗ ಲೆಫ್ಟ್ ಬಂತಲ್ವ, ಇಮ್ಮಿಡಿಯೇಟಾಗಿ ಸ್ಟೇರಿಂಗನ್ನು ಮತ್ತೆ ಅಷ್ಟೇ ರೈಟ್ ಟರ್ನ್ ತೊಗೊಂಡ್ಬಿಟ್ಟು ಸ್ಟೇರಿಂಗನ್ನು ಸ್ಟ್ರೇಟಾಗಿ ಮಾಡ್ಕೋಬೇಕು, ಗಾಡಿನ ಸ್ಟ್ರೇಟಾಗಿ ಹೋಗೋಕ್ಕೆ ಡೈರೆಕ್ಟ್ ಮಾಡ್ಬೇಕು ಈ ರೀತಿ ಡೈರೆಕ್ಷನ್ ಕೊಡಬೇಕು. ನೋಡಿ ಸ್ಟೇರಿಂಗನ್ನು ಲೆಫ್ಟು ರೈಟು ಟರ್ನ್ ಮಾಡೋದು ಇಷ್ಟೇ, ಸ್ವಲ್ಪ ಲೈಟಾಗಿ ಹ್ಯಾಂಡಲ್ ಮಾಡೋದಾಗಿರುತ್ತೆ, ಪೂರ್ತಿಯಾಗಿ ಈ ರೀತಿಯಾಗಿ ಹಿಂಗೆ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ಸೊ ಸ್ಟೇರಿಂಗ್ ಸ್ಟ್ರೇಟ್ ಆಗಿದೆ. ಈಗ ನನಗೆ ಸ್ವಲ್ಪ ಮಟ್ಟಿಗೆ ರೈಟಿಗೆ ಬರ್ಬೇಕು, ಅಲ್ಲಿ ನೀರಿದೆ ಅಲ್ವಾ, ಸೊ ಅದಕ್ಕೆ ನಾನು ಮಾಡ್ತೀನಿ ಸ್ವಲ್ಪ ಮಟ್ಟಿಗೆ ರೈಟ್ ಟರ್ನ್ ತೊಗೊಳ್ತೀನಿ. ನೋಡಿ ಸ್ಟೇರಿಂಗನ್ನು ಲೈಟಾಗಿ ರೈಟ್ ತೊಗೋತೀನಿ. ಸೊ ಈಗ ಗಾಡಿ ಸ್ಟ್ರೇಟ್ ಆಗುತ್ತೆ, ಸೆಂಟರ್ ಪಾಯಿಂಟಿಗೆ ಬಂತು. ಈಗ ಮತ್ತೆ ನಾನು ಎಷ್ಟು ಟರ್ನ್ ತೊಗೊಳ್ಳೋದು ಅಷ್ಟು ಲೆಫ್ಟಿಗೆ ಅಷ್ಟೇ ಟರ್ನ್ ತೊಗೋಬೇಕು. ಈಗ ಮತ್ತೆ ರೈಟ್ ಟರ್ನ್ ತೊಗೊಂಡು ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೋಬೇಕು. ಸೊ ಹೀಗೆ ಓಕೆ. ಸೊ ಈ ಮೆಥಡನ್ನು ನೀವು ಫಸ್ಟ್ ಡೇ ಫಾಲೋ ಮಾಡೋಕ್ಕೂ ಸ್ಟೇರಿಂಗ್ ಕಂಟ್ರೋಲ್ನ ಕಲಿಬೇಕಂತ ಹೇಳಿದ್ರೆ, ಗಾಡಿ ಬಂದ್ಬಿಟ್ಟು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಸ್ವಲ್ಪ ಮಟ್ಟಿಗೆ ರೇಸ್ ಪೆಡಲ್ನ ಲೈಟಾಗಿ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಈಗ ನಾನು ಗಾಡಿ ಬಂದ್ಬಿಟ್ಟು ಸ್ಟ್ರೇಟಾಗಿ ಹೋಗಬೇಕು ಅಲ್ವಾ, ಸೊ ಸ್ಟ್ರೇಟಾಗಿ ಹೋಗ್ಬೇಕಂತ ಹೇಳಿದ್ರೆ ನಾನು ಸ್ಟೇರಿಂಗನ್ನು ಸ್ಟ್ರೇಟಾಗಿ ಇಟ್ಕೊಂಡಿರ್ಬೇಕು, ಹೀಗೆಲ್ಲ ಟರ್ನ್ ಮಾಡ್ಲಿಕ್ಕೆ ಹೋಗಬಾರ್ದು. ಈಗ ನನಗೆ ಸ್ವಲ್ಪ ಮಟ್ಟಿಗೆ ಲೆಫ್ಟ್ ತೊಗೋಬೇಕು, ಅಂದರೆ ಅಲ್ಲಿ ಮುಂದೆ ಗಾಡಿ ಬರ್ತದೆ, ಸೊ ಸ್ವಲ್ಪ ಮಟ್ಟಿಗೆ ಲೆಫ್ಟ್ ತೊಗೋಬೇಕು. ನಾನೇನು ಮಾಡ್ತೇನೆ, ಲೈಟಾಗಿ ಸ್ಟೇರಿಂಗನ್ನು ನೋಡಿ ಲೆಫ್ಟ್ ತೊಗೋತೀನಿ. ಲೆಫ್ಟ್ ತೊಗೊಂಡ್ಮೇಲೆ ನಾವು ನಮ್ಮ ಗಾಡಿ ಬಂದ್ಬಿಟ್ಟು ನಮ್ಮ ಲೆಫ್ಟ್ ಟರ್ನ್ ಬಂತ ಇಮಿಡಿಯೇಟಾಗಿ ನಾವು ಅಷ್ಟೇ ಟರ್ನನ್ನು ರೈಟಿಗೆ ತೊಗೋಬೇಕು ಈ ರೀತಿಯಾಗಿ. ರೈಟಿಗೆ ಟರ್ನ್ ತೊಗೊಂಡ್ಬಿಟ್ಟು ಮತ್ತೆ ಸ್ಟೇರಿಂಗನ್ನು ಸೆಂಟ್ರ್ ಪಾಯಿಂಟಿಗೆ ತರಬೇಕು ಈ ರೀತಿಯಾಗಿ. ನನಗೆ ನನ್ನ ಗಾಡಿ ಬಂದ್ಬಿಟ್ಟು ರೈಟ್ ಟರ್ನ್ ತೊಗೋಬೇಕು, ಸ್ವಲ್ಪ ರೈಟಿಗೆ ತೊಗೋಬೇಕಂತೇಳಿ ನಾನು ಏನು ಮಾಡ್ತೀನಿ, ಫಸ್ಟು ರೈಟ್ಗೆ ಸ್ವಲ್ಪ ಮಟ್ಟಿಗೆ ಸ್ಟೇರಿಂಗನ್ನು ಲೈಟಾಗಿ ರೈಟಿಗೆ ಟರ್ನ್ ಮಾಡ್ತೇನೆ. ಈಗ ನನ್ನ ಗಾಡಿ ಬಂದ್ಬಿಟ್ಟು ಸೆಂಟ್ರ್ ಪಾಯಿಂಟಿಗೆ ಬಂತಲ್ವ, ಈಗ ನಾನೇನು ಮಾಡಬೇಕು, ಎಷ್ಟು ನಾನು ರೈಟಿಗೆ ಟರ್ನ್ ಮಾಡಿದ್ದೆ ಅಷ್ಟೇ ಮತ್ತೆ ವಾಪಸ್ ಲೆಫ್ಟ್ ಟರ್ನ್ ತೊಗೋಬೇಕು ಈ ರೀತಿಯಾಗಿ ಸ್ಟೇರಿಂಗನ್ನು. ನೋಡಿ ಅಷ್ಟೇ ಲೆಫ್ಟಿಗೆ ತೊಗೊಂಡ್ಬಿಟ್ಟು ಮತ್ತೆ ಸ್ಟ್ರೇಟ್ ಮಾಡ್ಕೋಬೇಕು, ರೈಟಿಗೆ ಸ್ವಲ್ಪ ಹಾಫ್ ಟರ್ನ್ ತೊಗೊಂಡ್ಬಿಟ್ಟು ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೋಬೇಕು ಈ ರೀತಿಯಾಗಿ. ಲೆಫ್ಟ್ ಟರ್ನ್ ತೊಗೋಬೇಕಂದ್ರೆ ಅಂದರೆ ನಮ್ಮ ಗಾಡಿ ಬಂದ್ಬಿಟ್ಟು ಲೆಫ್ಟ್ ತೊಗೋಬೇಕು. ಸೊ ನಾನು ಮಾಡ್ತೇನೆ, ಸೊ ನೋಡಿ ಸ್ಟೇರಿಂಗನ್ನು ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಕಟ್ ಮಾಡ್ತೇನೆ, ಲೈಟಾಗಿ ಕಟ್ ಮಾಡ್ತೇನೆ. ನಮ್ಮ ಗಾಡಿ ಬಂದ್ಬಿಟ್ಟು ಲೆಫ್ಟಿಗೆ ಬಂತು. ಇವಾಗ ನಾನು ಮಾಡ್ಬೇಕು, ಸ್ಟೇರಿಂಗನ್ನು ರೈಟಿಗೆ ಅಷ್ಟೇ ಕಟ್ ಮಾಡ್ಬೇಕು ಈ ರೀತಿಯಾಗಿ. ನಾನು ಎಷ್ಟು ಲೆಫ್ಟಿಗೆ ಕಟ್ ಮಾಡಿದೆ ಅಷ್ಟು ಮತ್ತೆ ರೈಟಿಗೆ ಕಟ್ ಮಾಡಿ ಮತ್ತೆ ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೋಬೇಕು, ಮತ್ತೆ ಹಾಫ್ ಲೆಫ್ಟ್ ಟರ್ನ್ ಮಾಡ್ಕೊಂಬಿಟ್ಟು ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೋಬೇಕು ಈ ರೀತಿಯಾಗಿ. ಸೆಕೆಂಡ್ ಗೇರ್ ಎಂಗೇಜ್ ಮಾಡಬೇಕು ಅಂದರೆ ಈಗ ನಾನು ಇನ್ನೂ ಫಸ್ಟ್ ಗೇರೆಲ್ಲ ಇದ್ದೇನೆ. ಸೆಕೆಂಡ್ ಗೇರ್ಗೆ ಎಂಗೇಜ್ ಮಾಡ್ಬೇಕಂತ ಹೇಳಿದ್ರೆ ನಾನು ಫಸ್ಟು ಲೆಫ್ಟ್ ಹ್ಯಾಂಡಿಂದ ಸೆಕೆಂಡ್ ಗೇರ್ಗೆ ಎಂಗೇಜ್ ಮಾಡ್ಕೋಲ್ಲ, ಸೊ ಒಂದು ಕೈಯಿಂದ ನಾನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಈಗ ನಾನು 2 o'clock ಪೊಸಿಷನಲ್ಲಿ ಬಲಗೈನ ಹಿಡ್ಕೊಂಡಿದ್ದೇನೆ ಪರ್ಫೆಕ್ಟಾಗಿ. ಈಗ ನಾನು ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಸೆಕೆಂಡ್ ಗೇರ್ಗೆ ಎಂಗೇಜ್ ಮಾಡಿದೆ. ನಾನು ನಿಮಗೆ ಆ್ಯಕ್ಚುಲಿ ಗೇರ್ ಲಿವರ್ ಕಡೆ ನೋಡಬಾರ್ದು, ನಿಮ್ಗೆ ತೋರ್ಸೋಕ್ಕಷ್ಟೇ ನೋಡಿದೆ ಅಷ್ಟೇ. ನೀವು ಆ್ಯಕ್ಚುಲಿ ಬಂದ್ಬಿಟ್ಟು ಗೇರ್ ಲಿವರ್ ಕಡೆ ನೋಡಬಾರ್ದು, ನಮ್ಮ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಮುಂದ್ಗಡೆಗೆ ಇರಬೇಕು. ನಾವು ಗೇರ್ನ ಸೆಕೆಂಡ್ ಗೇರ್ ಎಂಗೇಜ್ ಮಾಡ್ಕೊಂಬಿಟ್ಟು ಕ್ಲಚ್ಚನ್ನು ಸ್ಲೋ ಆಗಿ ರಿಲೀಸ್ ಮಾಡಿದೆ ಇಲ್ಲೂ ನಾನು. ಈಗ ನಾನು ಮತ್ತೆ ವಾಪಸ್ಸು ನನ್ನ ಲೆಫ್ಟ್ ಹ್ಯಾಂಡಿಂದ 10 o'clock ಪೊಸಿಷನ್ಗೆ ತೊಗೊಂಡು ಬಂದೆ. ನೋಡಿ ಸ್ಟ್ರೇಟಾಗಿ ಹೋಗ್ತಾ ಇದೆ. ಈಗ ನಾನು ಆ್ಯಕ್ಚುಲಿ ಎಕ್ಸಲೇಟರ್ ಪೆಡಲ್ನ ಇಲ್ಲೂ ನಾನು ಯೂಸ್ ಮಾಡಲ್ಲ, ಯಾಕಂದರೆ ಸೆಕೆಂಡ್ ಗೇರಲ್ಲಿ ಬಂದ್ಬಿಟ್ಟು ಎಕ್ಸಲೇಟರ್ ಪೆಡಲ್ ಯೂಸ್ ಮಾಡಿದ್ರೆ ಗಾಡಿ ಬಂದ್ಬಿಟ್ಟು ಮೂವ್ ಆಗುತ್ತೆ. ನೋಡಿ ನಾನು ಸ್ಟೇರಿಂಗನ್ನು ಆ ಕಡೆ ಎಲ್ಲಿ ಟರ್ನ್ ಮಾಡ್ತಲ್ಲ ಸ್ಟ್ರೇಟಾಗಿ ಇಟ್ಕೊಂಡಿದ್ದೀನಿ ನಾನು. ಈಗ ನಾನು ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಬರಬೇಕು, ನಾನು ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಟರ್ನ್ ತೊಗೊಳ್ತೀನಿ. ನೋಡಿ ಸ್ವಲ್ಪ ಲೆಫ್ಟ್ ಲೈಟಾಗಿ ಟರ್ನ್ ಮಾಡಿದೆ. ಈಗ ನನಗೆ ಸ್ಟ್ರೇಟ್ ಆಗ್ಬೇಕು ಗಾಡಿ ಅಲ್ವಾ, ಸೊ ಮತ್ತೆ ಮಾಡಬೇಕು, ಎಷ್ಟು ನಾನು ಲೆಫ್ಟ್ ಟರ್ನ್ ತೊಗೊಂಡು ಅಷ್ಟೇ ನಾನು ರೈಟ್ ಟರ್ನ್ ತೊಗೋಬೇಕು. ಹೀಗೆ ರೈಟ್ ಟರ್ನ್ ತೊಗೊಂಡು ಮತ್ತೆ ಹಾಫ್ ಟರ್ನ್ ತೊಗೊಂಡ್ಬಿಟ್ಟು ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೋಬೇಕು ಹೀಗೆ. ಈ ವಿಡಿಯೋದಲ್ಲಿ ನಾವು ಏನು ಕಲ್ತೀವಿ ಅಂತ ಹೇಳಿದ್ರೆ, ಸ್ಟೇರಿಂಗ್ ವೀಲನ್ನು ಪರ್ಫೆಕ್ಟಾಗಿ ಲೈಟಾಗಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು ಅಂತ. ಯಾಕಂತ ಹೇಳಿದ್ರೆ ಸ್ಟೇರಿಂಗ್ ವೀಲ್ ಮುಖಾಂತರ ನಮ್ಮ ಗಾಡಿಗೆ ನಾವು ಡೈರೆಕ್ಷನ್ ಕೊಡೋದ್ರಿಂದ ನಾವು ಹೇಗಂದ್ರೆ ಹಾಗೆ ಲೆಫ್ಟ್ ರೈಟ್ ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿ ನಮ್ಮ ಗಾಡಿ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರೋಲ್ ಆಗಿಬಿಡುತ್ತೆ. ಫಸ್ಟ್ ನಾವು ಕಲಿಬೇಕಾಗಿರೋದು ಸ್ಟೇರಿಂಗ್ ವೀಲನ್ನು ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡೋದು, ಹಾಗೆ ಗಾಡಿಗೆ ಡೈರೆಕ್ಷನ್ ಕೊಡಬೇಕಾದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಸ್ಟ್ರೇಟಾಗಿ ಹೋಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಫಸ್ಟ್ ನಾವು ಕಲಿಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಟೇರಿಂಗ್ ವೀಲ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಪರ್ಫೆಕ್ಟಾಗಿ ಕಂಟ್ರೋಲ್ ಮಾಡೋದು ಹೇಗೆ ಅಂತ, ಅಂದರೆ ಲೆಫ್ಟ್ ರೈಟ್ ಟರ್ನ್ ಮಾಡೋದು, ಯು ಟರ್ನ್ ಮಾಡೋದು, ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಆಂಗಲಲ್ಲಿ ಟರ್ನ್ ಮಾಡೋದು ಯಾವ ರೀತಿಯಾಗಿ ಅಂತ. ಎರಡು ಟೆಕ್ನಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ತುಂಬ ಈಸಿಯಾಗಿ ನಾವು ಸ್ಟೇರಿಂಗ್ ವೀಲ್ನ ಕಂಟ್ರೋಲ್ ಮಾಡ್ಬೋದು. ಸೊ ಆ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ನೀವು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜೊತೆ ಕಣ ಬೆಲ್ಲಕ್ಕನ್ನು ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಮುಂದೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲವರೆಗೂ ಜೈ ಹಿಂದ್, ಜೈ ಕರ್ನಾಟಕ.